Hi and hello friends, welcome to our channel NGH Education Center. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಚಾಪ್ಟರ್ ನ 4 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ನಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನೋ ಇನ್ಫಾರ್ಮೇಶನ್ ಇಲ್ಲ, ಯಾಕಂದ್ರೆ ಈ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. ಸೊ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ದಾಗ ಯಾವ ರೀತಿ ಕಾಂಟ್ರಾಕ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದಾಗ ಯಾವ ರೀತಿ ಕಾಂಟ್ರಾಕ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಅದನ್ನ ನೋಡಬಹುದು ನೀವು. ಸೊ ಈ ಕ್ವಶನ್ಗೆ ಬಂದ್ರೆ, ದ ಫಾಲೋಯಿಂಗ್ ವರ್ ದ ಎಕ್ಸ್ಪೆನ್ಸಸ್ ಆನ್ ಅ ಕಾಂಟ್ರಾಕ್ಟ್ ವಿಚ್ ಕಮೆನ್ಸ್ಡ್ ಆನ್ 1st January 2007 ಅಂತ ಹೇಳಿದ್ದಾರೆ. ಸೊ 1st January ಸ್ಟಾರ್ಟ್ ಆಗಿರುವಂತ ಒಂದು ಕಾಂಟ್ರಾಕ್ಟ್, ಕಮೆನ್ಸ್ಡ್ ಅಂದ್ರೆ ಸ್ಟಾರ್ಟ್ ಆಗಿದೆಯಂತೆ. ಸೊ ಆ ಒಂದು ಕಾಂಟ್ರಾಕ್ಟ್ ನ ಎಲ್ಲಾ ಎಕ್ಸ್ಪೆನ್ಸಸ್ ಫಾಲೋಯಿಂಗ್ ಅಂದ್ರೆ ಕೆಳಗಡೆ ಇದೆ ನೋಡಿ ಅಂತ ಹೇಳಿದ್ದಾರೆ. ಸೊ ಕೆಳಗಡೆಯಿಂದ ಕೊಟ್ಟಿರುವಂತಹ ಎಕ್ಸ್ಪೆನ್ಸಸ್ ಯಾವ್ಯಾವ ಅಂದ್ರೆ, ಮೆಟೀರಿಯಲ್ಸ್ ಪರ್ಚೇಸ್ಡ್ 1,10,000. ಸೊ ಈ ಒಂದು ಕಾಂಟ್ರಾಕ್ಟ್ ಗೆ ಬೇಕಾಗಿರುವಂತಹ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದ್ರೆ, ಸೊ ಅದರ ಒಂದು ವ್ಯಾಲ್ಯೂ ಬಂದ್ಬಿಟ್ಟು 1,10,000 ರೂಪಾಯಿ ಅಂತೆ. ಸೊ ಅದಾದ್ಮೇಲೆ ಮೆಟೀರಿಯಲ್ಸ್ ಅಟ್ ದ ಎಂಡ್ 1,250 rupees. ಸೊ ಈ ಒಂದು ಮೆಟೀರಿಯಲ್ ಸ್ಟಾರ್ಟಿಂಗ್ ಅಲ್ಲಿ 1,10,000 ಇತ್ತು. ಸೊ ಈ ಒಂದು ಕಾಂಟ್ರಾಕ್ಟ್ ಎಂಡ್ ಆಗಿದೆ ಅಂದ್ರೆ ಕಂಪ್ಲೀಟ್ ಆಗಿದೆ. ಸೊ ಅದರ ಬೆಲೆ 1,250 ರೂಪಾಯಿ ಲಾಸ್ಟ್ ಅಲ್ಲಿ ಇದೆಯಂತೆ. ಸೊ ಮೆಟೀರಿಯಲ್ಸ್ ಮಿಕ್ಕಿರುವಂತದ್ದು. ಡೈರೆಕ್ಟ್ ವೇಜಸ್ 15,000, ಪ್ಲಾಂಟ್ ಇಶ್ಯೂಡ್ 5,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000 rupees ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಹೇಳಿದ್ದಾರೆ ಇಲ್ಲಿ, ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ 1,50,000 rupees. ಸೊ ಈ ಒಂದು ಕಾಂಟ್ರಾಕ್ಟ್ ನ ಟೋಟಲ್ ಪ್ರೈಸ್ ಬಂದ್ಬಿಟ್ಟು 1,50,000 rupees ಅಂತೆ. ಇಟ್ ವಾಸ್ ಡ್ಯೂಲಿ ರಿಸೀವ್ಡ್. ಸೊ ಇದು ರಿಸೀವ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಅಂದ್ರೆ, ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಆನ್ 30th September 2007. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಆಗಿದ್ದಾರೆ. ಸೊ ಇದರ ಒಂದು ಇನ್ಫಾರ್ಮೇಶನ್ ಅಲ್ಲಿ ನಾವು ಕ್ಯಾಶ್ ರೇಷಿಯೋ ಕಂಡಿಡ್ಕೊಂಡು ಮಾಡ್ಕೋಬೇಕಾಗಿತ್ತು. ಅದೇ ಇದರಲ್ಲಿ ಕಂಪ್ಲೀಟ್ ಆಗಿದೆಯಂತೆ ವರ್ಕು. ಸೊ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆಯಂತೆ. ಹಾಗಾದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಎಂಟೈರ್ ಅಮೌಂಟ್ ನಾವು ರೈಟ್ ಸೈಡ್ ಹಾಕೊಳ್ತಾ ಹೋಗ್ಬೇಕು. ಸೊ ಅದಾದ್ಮೇಲೆ ಚಾರ್ಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಟ್ 15% ಆನ್ ವೇಜಸ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ವೇಜಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮಗೆ 15,000. ಸೊ ಈ ಒಂದು 15,000 ಮೇಲೆ ಇಂಟು 15% ಮಾಡ್ಕೊಂಡ್ರೆ ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೊವೈಡ್ 1,000 rupees ಫಾರ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂತ ಹೇಳಿದ್ದಾರೆ. ಸೊ ಪ್ಲಾಂಟ್ನ ಒಂದು ಓಪನಿಂಗ್ ಬ್ಯಾಲೆನ್ಸ್ ಬಂದ್ಬಿಟ್ಟು 5,000 rupees ಇದೆ. ಸೊ ಅದರಲ್ಲಿ 1,000ನ ಲೆಸ್ ಮಾಡಿದ್ರೆ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಇರುವಂಥ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡು ನಾವು ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಂತೆ. ಯಾವ ರೀತಿ ಪ್ರಿಪೇರ್ ಮಾಡೋದು ನೋಡ್ತಾ ಹೋಗೋಣ. ಸೊ ಅದರ ಒಂದು ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/12/2008. ಮೇನ್ ಹೆಡ್ಡಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಪರ್ಟಿಕ್ಯುಲರ್ಸ್ ರುಪೀಸ್ ಅಂಡ್ ಪರ್ಟಿಕ್ಯುಲರ್ಸ್ ರುಪೀಸ್ ಇದರ ಒಂದು ಫಾರ್ಮ್ಯಾಟ್. ಸೊ ಫಸ್ಟಿಗೆ ಕ್ವಶನ್ ಅಲ್ಲಿ ಕೊಟ್ಟಿರೋ ಹಾಗೆ ಮೆಟೀರಿಯಲ್ಸ್ ಪರ್ಚೇಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 1,10,000 rupees. ಸೊ ಹಾಕೊಳ್ತಾ ಹೋಗೋಣ. ಮೆಟೀರಿಯಲ್ ಪರ್ಚೇಸ್ ಅನ್ನ ಟೂ ಸೈಡ್ ಅಲ್ಲಿ ಟು ಮೆಟೀರಿಯಲ್ ಪರ್ಚೇಸ್ಡ್. ಸೊ ಅದರ ಒಂದು ಅಮೌಂಟ್ ಬಂದ್ಬಿಟ್ಟು 1,10,000 rupees ಇದೆ. ಹಾಕೋಣ 1,10,000 rupees. ಸೊ ಅದಾದ್ಮೇಲೆ ಹೇಳಿದ್ದಾರೆ ಮೆಟೀರಿಯಲ್ಸ್ ಅಟ್ ದ ಎಂಡ್ ಅಂತ. ಸೊ ಹಾಕೋಣ ಬೈ ಮೆಟೀರಿಯಲ್ಸ್. ಸೊ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು? 1,250 ಕೊಟ್ಟಿದ್ದಾರೆ. ಹಾಕೋಣ 1,250. ಅದಾದ್ಮೇಲೆ ಹೇಳಿದ್ದಾರೆ ಡೈರೆಕ್ಟ್ ವೇಜಸ್ 15,000 rupees ಅಂತ. ಹಾಕೋಣ ಟೂ ಸೈಡ್ ಅಲ್ಲಿ ಡೈರೆಕ್ಟ್ ವೇಜಸ್ ಟು ಡೈರೆಕ್ಟ್ ವೇಜಸ್ 15,000 rupees. ಓಕೆ. ಸೊ ಅದಾದ್ಮೇಲೆ ಹೇಳಿದ್ದಾರೆ ಪ್ಲಾಂಟ್ ಇಶ್ಯೂಡ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಹೇಳಿದ್ದಾರೆ ಟು ಪ್ಲಾಂಟ್ 15,000 rupees. ಸಾರಿ 5,000 rupees. ಓಕೆ, 5,000 rupees ಹೇಳಿದ್ದಾರೆ ಪ್ಲಾಂಟ್ ನ ಒಂದು ವ್ಯಾಲ್ಯೂ. ಸೊ ಅದಾದ್ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೇಳಿದ್ದಾರೆ 8,000 rupees. ಹಾಕೋಣ ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000 rupees. ಸೊ ಇದಾದ್ಮೇಲೆ ಬರೋದಾದ್ರೆ ಹೇಳಿದ್ದಾರೆ ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ 1,50,000 rupees. ಸೊ ಇದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿರೋದ್ರಿಂದ ಎಂಟೈರ್ ಅಮೌಂಟ್ ನಾವು ಕ್ರೆಡಿಟ್ ಸೈಡ್ ಹಾಕೊಳ್ತಾ ಹೋಗ್ಬೇಕು. ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ. ಬೈ ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ಇಲ್ಲಿ ಬೇಕಾದ್ರೆ ನೀವು ತೋರಿಸ್ಕೋಬಹುದು ಕಾಂಟ್ರಾಕ್ಟ್ ಪ್ರೈಸ್ ಅಂತ 1,50,000 rupees. ಸೊ ಅದಾದ್ಮೇಲೆ ಹೇಳಿದ್ದಾರೆ ಇನ್ಫಾರ್ಮೇಶನ್ ಚಾರ್ಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಟ್ 15% ಆನ್ ವೇಜಸ್ ಅಂತ. ಸೊ ಡೈರೆಕ್ಟ್ ವೇಜಸ್ ನ ಇನ್ಫಾರ್ಮೇಶನ್ ಬಂದ್ಬಿಟ್ಟು 15,000 ಇದೆ. ಸೊ ಹಾಕೋಣ ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ವೇಜಸ್ ಮೇಲೆ 15% ಅಂತ ಹೇಳಿದ್ದಾರೆ. ಸೊ 15% ಆನ್ ಡೈರೆಕ್ಟ್ ವೇಜಸ್ ನ ಇನ್ಫಾರ್ಮೇಶನ್ ಬಂದ್ಬಿಟ್ಟು 15,000 rupees ಇದೆ. 15,000 ಇಂಟು 15% ಮಾಡ್ಕೊಂಡ್ರೆ ನಮಗೆ 15,000 ಇಂಟು 15% ಮಾಡ್ಕೊಂಡ್ರೆ 2,250 ಬರುತ್ತೆ. ಹಾಕೋಣ 2,250. ಇದಾದ್ಮೇಲೆ ಹೇಳಿದ್ದಾರೆ ಪ್ರೊವೈಡ್ 1,000 rupees ಫಾರ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂತ. ಸೊ ಪ್ಲಾಂಟ್ ನ ಒಂದು ಅಮೌಂಟ್ ಬಂದ್ಬಿಟ್ಟು 5,000 rupees ಇದೆ. ಹಾಕೋಣ ಬೈ ಪ್ಲಾಂಟ್ 5,000 rupees ಇದೆ. ಸೊ 5,000 ಅಲ್ಲಿ
ಸೊ 5000 ಮೇಲೆ 1000 ಪ್ರೈಸ್ ಡಿಪ್ರಿಸಿಯೇಷನ್ ಕೂಡ ಕೇಳಿದ್ದಾರೆ. ಸೊ ಹಾಕೋಣ -1000 ಡಿಪ್ರಿಸಿಯೇಷನ್ ಅಂತ, ಡಿಪ್ರಿಸಿಯೇಷನ್ 1000 rupees. ಸೊ ಮಿಕ್ಕಿರುವಂಥ ಬ್ಯಾಲೆನ್ಸ್ 4000 rupees. ಸೊ ಈ ಒಂದು 4000 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಆಗಿರುತ್ತೆ. ಸೊ ಅದಾದಮೇಲೆ ಹೇಳಿದ್ದಾರೆ ಪ್ರಿಪೇರ್ ಕಾಂಟ್ರಾಕ್ಟ್. ಸೊ ಕಂಪ್ಲೀಟ್ ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ವಿ, ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಎಲ್ಲ ಯೂಸ್ ಮಾಡಿಕೊಂಡು. ಸೊ ಇವಾಗ ಬ್ಯಾಲೆನ್ಸ್ ಮಾಡೋದಾದರೆ 1250 ಪ್ಲಸ್ 1,50,000 ಪ್ಲಸ್ 4,000 rupees. ಸೊ ನಮಗೆ 1,55,250 ಬರುತ್ತೆ. ಸೊ ಈ ಕಡೆ ಬ್ಯಾಲೆನ್ಸ್ ಮಾಡಿದ್ರೆ 1,10,000 ಪ್ಲಸ್ 15,000, 1,10,000 ಪ್ಲಸ್ 15,000 ಪ್ಲಸ್ 5,000 ಪ್ಲಸ್ 8,000 ಪ್ಲಸ್ 2,250 ಮಾಡಿದ್ರೆ ನಮಗೆ 1,40,250 ಬರುತ್ತೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಮೈನಸ್ ಮಾಡ್ಕೊಳ್ಳೋಣ. -1,55,250 ಮಾಡ್ಕೊಂಡ್ರೆ ನಮಗೆ 15,000 rupees ಸಿಗುತ್ತೆ. ಸೊ ಈ ಒಂದು 15,000 ನೋಷನಲ್ ಪ್ರಾಫಿಟ್ ಅಂತ ಕರಿತಾ ಹೋಗ್ತೀವಿ ನಾವು. ಓಕೆನಾ, ಟು ನೋಷನಲ್ ಪ್ರಾಫಿಟ್. ಸೊ ಈ ಒಂದು ಅಮೌಂಟ್ನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮಗೆ 1,55,250 ಬರುತ್ತೆ. ಸೊ ಈ ಒಂದು ಅಮೌಂಟ್ನ ನಾವು ನೋಷನಲ್ ಪ್ರಾಫಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇಷ್ಟು ಮಾಡಿದ್ರೆ ನಮಗೆ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದಾದಮೇಲೆ ಇದನ್ನು ನಾವು ಕ್ಯಾರಿ ಡೌನ್ ಕೂಡ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದನ್ನು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಆದರೆ ರೈಟ್ ಸೈಡಿಗೆ ಇಲ್ಲಿ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಹಾಕೊಂಡು 15,000 rupees ಇಲ್ಲಿ ಹಾಕೊಂಡು, ಸೊ ಇಲ್ಲಿ 15,000 ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮಗೆ ಟೂ ಸೈಡಲ್ಲಿ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. P&L ಅಕೌಂಟ್ 15,000 rupees. ಸೊ ಈ ಒಂದು ಸೇಮ್ ಅಮೌಂಟ್ನ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು, 15,000 rupees. ಸೊ ಕಂಪ್ಲೀಟ್ 15,000 ಏನಿದೆ, ಈ 15,000 ನೋಷನಲ್ ಪ್ರಾಫಿಟ್ 15,000 ಕಂಪ್ಲೀಟ್ ಏನಿದೆ, ಆ ಫುಲ್ ಅಮೌಂಟ್ನ ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ ಯಾಕಂದರೆ ಈ ಒಂದು ಕಾಂಟ್ರಾಕ್ಟ್ ಪ್ರೈಸ್ ಇರೋದೇನಿದೆ 1,50,000 ವರ್ಕ್ ಕಂಪ್ಲೀಟ್ ಆಗಿರೋದ್ರಿಂದ ಕಂಪ್ಲೀಟ್ ಅಮೌಂಟ್ ಹೋಗಿದೆ. ಸೊ ಮಿಕ್ಕಿರುವಂಥ ಪ್ರಾಫಿಟ್ ಏನಿದೆ 15,000, ಸೊ ಅಷ್ಟು ಪ್ರಾಫಿಟನ್ನು ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ ಅದೇ ಇಲ್ಲೇನಾದರೂ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದು ಇನ್ಕಂಪ್ಲೀಟ್ ವರ್ಕ್ ಇದ್ದಿದ್ರೆ ಸೊ ಬಂದಿರೋಂಥ ಪ್ರಾಫಿಟಲ್ಲಿ ರೇಷಿಯೋ ತಕ್ಕಂತೆ ನಾವು ರಿಸರ್ವಿಗೆ ಕಳಿಸ್ತಾ ಇದ್ವಿ. ಓಕೆನಾ, ಇವಾಗ ವರ್ಕ್ ಕಂಪ್ಲೀಟ್ ಆಗಿರೋದ್ರಿಂದ ಕಂಪ್ಲೀಟ್ ಪ್ರಾಫಿಟ್ ಏನಿದೆ ಅಷ್ಟನ್ನು ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೋದು. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.